ಸರಳ ಪ್ರಶ್ನೆ ಪದೇ ಪದೇ ಉದ್ಭವ ಆಗ್ತಾ ಇದೆ. ಇವತ್ತು ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭವಾದಾಗ ಯಾರಿಗೂ ಈ ರೀತಿಯ ಫಲಿತಾಂಶ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಇಬ್ಬರೂ ನೆಕ್ ಟು ನೆಕ್ ಇದ್ದಾರೆ ಅಂತಲೇ ಅನ್ಕೋತಾ ಇದ್ರು. ಆದರೆ ಒಂದು 11 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕ್ಲಿಯರ್ ಆಗ್ತಾ ಬಂತು. ಇಲ್ಲ, ಇದು ಹಂಗೆ ಆಗ್ತಾ ಇಲ್ಲ, ಇಲ್ಲಿ ಏನೋ ಒಂದು ಸುನಾಮಿ ಬರ್ತಾ ಇದೆ ಮಹಾರಾಷ್ಟ್ರದಲ್ಲಿ ಅಂತ. ಹೀಗಾಯಿತು ಇದು ಅಂತ. ಭಾರತೀಯ ಜನತಾ ಪಕ್ಷ ಮಹಾಯುತಿನಲ್ಲಿ ಮತ್ತು ಶಿವಸೇನೆ ಶಿಂದೆ ಮತ್ತು ಅಜಿತ್ ಪವಾರ್ ಒಂದು ರೀತಿ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಲ್ಲಿ ಗೆಲ್ಲುವುದಕ್ಕೆ ಮೊದಲು ಅವರಿಬ್ಬರ ಮಧ್ಯೆ ಏನೇ ವೈಮನಸ್ಸಿಗಳಿದ್ದರೂ, ಮುಖ್ಯಮಂತ್ರಿ ಯಾರಾಗಬೇಕು ಎಂಬ ಆಸೆ ಇಬ್ಬರಲ್ಲೂ ಇದ್ದರೂ ಅದನ್ನೆಲ್ಲ ಹುದುಗಿಟ್ಟು ಒಮ್ಮತದ ಕೆಲಸವನ್ನು ಮಾಡಿದ್ರು, ಒಳಕಿಟ್ಕೊಂಡ್ರು ಅದನ್ನು. ಸೇಮ್ ಮಹಾಯುತಿನಲ್ಲಿ ಮೂವರ ಮಧ್ಯೆ ಏನೇ ಇದ್ದರೂ ಅದನ್ನು ಹೊರಗೆ ಬರಕ್ಕೆ ಬಿಡಲಿಲ್ಲ. ದೇ ವರ್ಕ್ಡ್ ಯುನೈಟೆಡ್ಲಿ. ಯಾವ ಕನ್ಫ್ಯೂಷನ್ಗೂ ಜಾಗ ಮಾಡಿಕೊಡ್ಲಿಲ್ಲ ಅದರಲ್ಲಿ ಮಾತ್ರ, ಆ ವಿಚಾರದಲ್ಲಿ ಮಾತ್ರ. ಈಗ ಮುಂದೇನಾಗುತ್ತೋ, ಯಾರೋ ಒಬ್ಬರು CM ಆಗ್ತಾರೆ, ಅದು ಪ್ರಶ್ನೆ ಬೇರೆ. ಸೊ ದಟ್ ಹಾಂ ಸರ್ ನನಗೆ ಇದರಲ್ಲಿ ಸರ್ ಕಾಡುವಂಥದ್ದು ಪ್ರಶ್ನೆ ಏನು ಅಂದರೆ, ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಮೀಸಲಾತಿ ವಿಚಾರನೆ ಇಲ್ಲಿ ಬಹುದೊಡ್ಡದಾಗಿ ಅಸ್ತ್ರವಾಗಿ ಕಾಂಗ್ರೆಸ್ ಬಳಕೆ ಮಾಡಿಕೊಳ್ತು. ಸೇಮ್ ಮಹಾರಾಷ್ಟ್ರದಲ್ಲೂ ಕೂಡ ಮೀಸಲಾತಿ ವಿಚಾರನೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಬಂದಿದೆ. ಅಲ್ಲಿ ಬಿಜೆಪಿ ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳೋಕ್ಕಾಗತ್ತೆ, ಇಲ್ಲಿ ಬಿಜೆಪಿ ಮ್ಯಾನೇಜ್ ಮಾಡ್ಕೊಳ್ಳೋಕೆ ಆಗದೆ ಇರುವ ಯಾವ ಮೀಸಲಾತಿ? ಈಗ ಇಲ್ಲಿ ಪಂಚಮಸಾಲಿ ವಿಚಾರಕ್ಕೆ ಬಂದಿತ್ತು, ಅಲ್ಲಿ ಮರಾಠ ಮೀಸಲಾತಿ ವಿಚಾರ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಮರಾಠ ಮೀಸಲಾತಿಗೆ ಬರೋದಕ್ಕೆ ಅಲ್ಲಿ ಎರಡಾಗಿರಬಹುದು ಅನ್ಸುತ್ತೆ. ಇಲ್ಲಿ ನಮ್ಮಲ್ಲಿ ಅದು ಆಗ್ಲಿಕ್ಕೆ ಜಾಗ ಇರಲಿಲ್ಲ. ಒಂದು, ಕ್ವಿಕ್ಲಿ ದೇ ರಿಯಲೈಸ್ ಅದು ಕೋರ್ಟಲ್ಲೇ ಡಿಸೈಡ್ ಆಗಬೇಕದು. ಎರಡನೇದು, ಫಾರ್ ಎಕ್ಸಾಂಪಲ್ ಅಲ್ಲಿ ಗಿವ್ ಯು ಕ್ಲಾಸಿಕ್ ಎಕ್ಸಾಂಪಲ್, ಅವನು ಜಾರಂಗೆ ಅವನು ಮರಾಠ ಮೀಸಲು ಹೋರಾಟವನ್ನು ಮಾಡಿದ ಜಲ್ನಾನಲ್ಲಿ ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದ್ದಾರೆ. ದಿ ಎಪಿಸೆಂಟರ್ ಆಫ್ ಮರಾಠ ಮೂವ್ಮೆಂಟ್ ಏನಿದೆ ರಿಸರ್ವೇಶನ್ದು, ಅಲ್ಲಿ ಎರಡೂ ಬಿಜೆಪಿ ಗೆದ್ದಿದ್ದಾರೆ. ಬಟ್ ಅವ್ರು ಮೊದಲು ಸ್ಪರ್ಧೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರು, ಆಮೇಲೆ ಹಿಂದೆ ಹಾಕಿ ಅಲ್ಲ, ಅಲ್ಲಿ ಗೆದ್ದಿರೋದು ಬಿಜೆಪಿ ಏನ್ಯಾವ. ಬಟ್ ಎರಡನೇದು ಬಹಳ ಇಂಪಾರ್ಟೆಂಟ್, ರಿಸರ್ವೇಶನ್ ಆಫ್ ಮರಾಠ ಜೊತೆನಲ್ಲಿ ಇನ್ನೊಂದು ಇದ್ದಿದ್ದು ಹಿಂದುತ್ವನೂ ಇತ್ತು. ಅಲ್ಲಿ ಮೀಸಲಾತಿನ ಹಿಂದುತ್ವ ಹೊಡೆದಿದೆ. ಸೇಮ್ ಕರ್ನಾಟಕದಲ್ಲೂ ಹಿಂದುತ್ವ ಜೊತೆಗೆ ಮೀಸಲಾತಿ ವಿಚಾರನೆ ಚರ್ಚೆ ಆಗ್ತಾ ಇದೆ. ಬಟ್ ಇಲ್ಲಿ ಪಂಚಮಸಾಲಿಯನ್ನು ಕನ್ವಿನ್ಸ್ ಮಾಡಕ್ಕಾಗಲಿಲ್ಲ. ಹಿಂದುತ್ವಕ್ಕೂ ಕರ್ನಾಟಕದ ಒಳಗಿನ ಜಾತಿಗಳ ಮಧ್ಯೆ ಇರುವ ಹಿಂದುತ್ವಕ್ಕೂ ವ್ಯತ್ಯಾಸ ಇದೆ. ಎರಡೂ ಬೇರೆ ಬೇರೆ. ಮರಾಠ ನೋನ್ ಟು ಬಿ ದಿ ಟಾರ್ಚ್ ಬೇರರ್ಸ್ ಆಫ್ ಹಿಂದುತ್ವ ಅಂತ ಅವ್ರದ್ದು. ಬಿಕಾಸ್ ಶಿವಾಜಿ ಮಹಾರಾಜನ ಮುಂದೆ ಇನ್ನೇನು ನಡೆಯಲ್ಲ ಅವ್ರಿಗೆ ಅಂತ ಅರ್ಥ, ಅದು ಲೆಕ್ಕಾಚಾರ ಅದು. ಹಾಗಾಗಿ ದೇ ವರ್ ಏಬಲ್ ಟು ಕನ್ವೆ ದಟ್ ಅದನ್ನ. ಬಟ್ ಇಲ್ಲಿ ಫೇಲ್ ಆದ್ರು ಅವರಿಗೆ. ಪ್ರಧಾನಮಂತ್ರಿ ಪ್ರಸ್ತಾಪ ಮಾಡಿದ್ರು, ಸಾವರ್ಕರ್ ಹೆಸರು, ಬಾಳಾ ಠಾಕ್ರೆ ಹೆಸರನ್ನ ಹೇಳಕ್ಕಾಗ್ಲಿಲ್ಲ, ಇವ್ರ ಕೈಯಲ್ಲಿ ಒಬ್ಬರ ಕೈಲಿವೆ ಅಂತೆಲ್ಲ, ಅವೆಲ್ಲ ಮಾರ್ಜಿನಲ್ ಅಂತ ಅನ್ಸುತ್ತೆ. ಎರಡನೇದು ಬಹಳ ಇಂಪಾರ್ಟೆಂಟ್ ಮ್ಯಾಟರ್, ನೀವು ಕೇಳ್ತಾ ಇದ್ರಿ ಫ್ಯಾಕ್ಟರ್ಸ್ ಅಂತ. ಎರಡನೇದು, ಒಂದು ಆರ್ಗನೈಸೇಷನ್ ಇದೆ ಬಿಜೆಪಿಗಲ್ಲಿ. ಕಾಂಗ್ರೆಸ್ಗೆ ಆರ್ಗನೈಸೇಷನ್ ಇಲ್ಲ. ಅಲ್ಲಿ ಕಾಂಗ್ರೆಸ್ ಬಹಳ ಶಿಥಿಲವಾಗಿ ಹೋಗಿದೆ. ಮಹಾರಾಷ್ಟ್ರಲ್ಲಿ ಮೇಲ್ನೋಟಕ್ಕವರು ರಾಷ್ಟ್ರಮಟ್ಟದಲ್ಲಿ ಭಾಷಣ ಮಾಡ್ತಾರಷ್ಟೇ, ಶಿಥಿಲವಾಗ್ಬಿಟ್ಟಿದೆ ಅಲ್ಲಿ. ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಬಿಹಾರ್ ಇಲ್ಲೆಲ್ಲ ಶಿಥಿಲವಾಗಿ ಹೋಗಿದೆ ಅವ್ರ ಆರ್ಗನೈಸೇಷನ್ಸ್ ಅವ್ರದ್ದು. ಹಾಗಾಗಿ ರಾಹುಲ್ ಗಾಂಧಿ ಏನು ಹೇಳಿದ್ರು ತಗೊಂಡೋಗೋಕೆ ಯಾವನಾರು ಬೇಕಲ್ಲ, ಅಲ್ಲಿ ಇಲ್ಲ ಜಾಗ. ಕರ್ನಾಟಕದಲ್ಲಿ ಇದೆ. ನಾಳೆ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಅಂತಂದ ತಕ್ಷಣ 3 ಚುನಾವಣೆಗೆ ರಾಹುಲ್ ಗಾಂಧಿ ಅಂತಂದ್ರೆ ಅಲ್ಲ ಅಂತೀನಿ. ಕರ್ನಾಟಕ ಗೆಲ್ಲುತ್ತಿರುವುದು ಕರ್ನಾಟಕ ಕಾಂಗ್ರೆಸ್ಸಿನ ಶಕ್ತಿಯಿಂದ ಮಾತ್ರನೇ. ಲಾರ್ಜ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಖರ್ಗೆ ಇರೋದ್ರಿಂದ ಖರ್ಗೆ ಅವ್ರದ್ದು ಇರುತ್ತೆ, ನಾನು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ನೋ ರಾಹುಲ್ ಗಾಂಧಿ ನಥಿಂಗ್. ಇಲ್ಲಿ ಅಲ್ಲಿ ಅವ್ರಿಗೆ ಶಕ್ತಿ ಇದೆ ಬಿಜೆಪಿಗದು. ಈ ಬಾರಿ RSS ಬರ್ತಿರೋ ರಿಪೋರ್ಟ್ಗಳ ಪ್ರಕಾರ, ಎಷ್ಟು ಸತ್ಯ ಸುಳ್ಳು ಅಂತ ಗೊತ್ತಿಲ್ಲ, ಕೆಲಸ RSS ಬಗ್ಗೆ ವಿಪರೀತ ರಿಪೋರ್ಟ್ಗಳು ಹುಟ್ಕೊಂಡ್ಬಿಡುತ್ತವೆ ಪ್ರಕಾರ. ವೆರಿ ಕ್ಲೋಸ್ಲಿ ಕೋಆರ್ಡಿನೇಟ್ ಮಾಡಿ ವರ್ಕ್ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮಹಾಯುತಿ ಜೊತೆ ಅಂತ. ಯಾವ ಪ್ರಮಾಣಕ್ಕೆ ಅಂತಂದರೆ 50,000 to 60,000 ಛೋಟಾ ಸಭೆಗಳನ್ನು ನಡೆಸಿದ್ದಾರೆ ಅವರು ಅಂತ. ಅಫ್ಕೋರ್ಸ್ ಮಹಾರಾಷ್ಟ್ರನಲ್ಲಿ RSS ಇಸ್ ವೆರಿ ಸ್ಟ್ರಾಂಗ್, ಅನುಮಾನನೇ ಇಲ್ಲ. ಸೊ ದೇ ವರ್ ಏಬಲ್ ಟು ಕಮ್ಯುನಿಕೇಟ್. ಒಂದಾಗಿ ಮಾಡಿತ್ತು. ಮೂರನೇದು ಲಾಡ್ಕಿ ಬೆಹನಾ ಅವ್ರದ್ದು ಏನಿದೆ, 2,000 ರೂಪಾಯಿ ಕೊಡೋದೋ ಏನೋ, 1,500 ಇತ್ತು, 2,100 ಕೊಡ್ತೀವಿ ಅಂತ ಹೇಳಿದ್ರಲ್ಲ. ಕಾಂಗ್ರೆಸ್ 3,000 ಕೊಡ್ತೀನಿ ಅಂತ. ಅಲ್ಲ, ಅದಾದ್ಮೇಲೆ ಅವ್ರು ಅಪೋಸ್ ಮಾಡ್ಬಿಟ್ರು ಫಸ್ಟ್. ಆಮೇಲೆ ಬಂದ್ಬಿಟ್ರು ನಾವು ಕೊಡ್ತೀವಿ ಅನ್ಕೊಂಡು. ಇವ್ರಂಗೆ 2 ತಿಂಗಳು ದುಡ್ಡನ್ನು ತೆಗೆದು ಒಂದೇ ಸರಿಗೆ ಹಾಕಿದ್ರು. ಈಗ ಚನ್ನಪಟ್ಟಣಕ್ಕೆ ಶಿಗಾವಿನಲ್ಲಿ ಹಂಗೆ ಅವರು 4 ತಿಂಗಳಿಂದನೇ ಅದನ್ನ ಜಾರಿಗೆ ತಂದ್ಬಿಟ್ಟು ದುಡ್ಡು ಹಾಕಿದ್ರು ಅಕೌಂಟ್ ಒಳಕ್ಕೆ. ದಾಟ್ ಇಸ್ ಲಾರ್ಜ್ಲಿ ವರ್ಕ್ಡ್ ಅಂತ ಹೇಳ್ತಿದ್ದಾರೆ. ಸೊ ಯಾವ ಬಿಜೆಪಿ ಕರ್ನಾಟಕದಲ್ಲಿ ಗ್ಯಾರಂಟಿಯನ್ನು ಅಪೋಸ್ ಮಾಡುತ್ತೋ ಅದರ ಇನ್ನೊಂದು ರೂಪದ ಗ್ಯಾರಂಟಿಯನ್ನು ಅವರು ತಂದಿದ್ದಾರೆ. ಗ್ಯಾರಂಟಿ ಅಂತಿಲ್ಲ ಅಷ್ಟೇ, ಅದು ರಾಷ್ಟ್ರ ಮಟ್ಟದಲ್ಲಿ ಇನ್ನು ಮುಂದಿನ ಚುನಾವಣೆಗಳಲ್ಲಿ
ಇದು ನಾರ್ಮಲ್ ಆಗತ್ತೆ. ಅನಿವಾರ್ಯ. ಎಕನಾಮಿಕ್ಸ್ ಏನಾಗುತ್ತೋ ಗೊತ್ತಿಲ್ಲ ನನಗೆ, ಇದು ನಾರ್ಮಲ್ ಆಗತ್ತೆ. ಮುಂದೊಂದು ದಿನ ಹೊಸದಾಗಿ ಏನಾದ್ರು ಮಾಡಬೇಕು ಅಂದರೆ ಇನ್ನೊಂದು ಪಕ್ಷ ಬರೀ ಲಾಡ್ಕಿ ಬೆಹನ್, ಯಾಕೆ ಲಾಡ್ಕಿ ಭಾಯಿ ಅಂತಾನೆ ಬೇಕಾದ್ರು ಒಬ್ಬ ಅವನರು ಗಂಡಸರಿಗೂ ₹1,000 ಅಂತಲೂ ತರ್ಬೋದು. ಅಲ್ಲ ಸರ್, ಈಗ ಮೋದಿ ಅವರು ಭಾಷಣ ಮಾಡಬೇಕು ಅವ್ರು ಮಾತು ಹೇಳಿದ್ರು, ಕಾಂಗ್ರೆಸ್ ಈ ರೀತಿ ಎಲ್ಲ ಭರವಸೆಗಳನ್ನ ಕೊಡ್ತಾ ಇದ್ರು ಕೂಡ ಯಾಕೆ ಇನ್ನೊಂದು ರಾಜ್ಯಗಳಲ್ಲಿ ಸೋಲ್ತಾ ಬರ್ತಾ ಇದೆ, ಅದ್ರ ಲೂಪ್ ಹೋಲ್ಸ್ಗಳಿಂದಲೇ ಸೋಲ್ತಾ ಬರ್ತಾ ಇರೋದು ಅಂತ. ಎಲ್ಲೋ ಒಂದ್ ಕಡೆ ಭರವಸೆಗಳನ್ನ ಕೊಟ್ಬಿಟ್ಟು, ಅಂದ್ರೆ ಇದು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಆದ್ರೆ ಅಲ್ಲಿನ ಲೋಪದೋಷಗಳೇನಿದೆ ಅದನ್ನ ಸರಿಪಡಿಸದೆ ಹೋದ್ರೆ ಇದೇ ಗತಿ ಆಗುತ್ತಾ ಅಂತ ಎಲ್ಲಾ ಪಕ್ಷಗಳಿಗೂ. ಫಸ್ಟ್ ಆಫ್ ಆಲ್ ಬಿಜೆಪಿನವರು ಕಾಂಗ್ರೆಸ್ಗೆ ಉತ್ತರ ಕೊಟ್ಟಿರೋದು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಸಿನ ಮಂತ್ರದಲ್ಲೇ. ಗ್ಯಾರಂಟಿ ಅದೇ ಮಂತ್ರನೇ ಅವ್ರಿಗಲ್ಲಿ ತಿರುಮಂತ್ರ ಮಾಡಿ ಇಟ್ಟಿದ್ದಾರೆ ಅಷ್ಟೇ ಅವರು, ಅದರಲ್ಲಿ ಅನುಮಾನನೇ ಇಲ್ಲ. ನಂಬರ್ 2, ನೀವು ಹೇಳ್ತದ್ದು ಕರ್ನಾಟಕದ ರೀತಿನಲ್ಲಿ ಅಂತ. ಕರ್ನಾಟಕದಲ್ಲಿ ನಾನು ಗ್ಯಾರಂಟಿ ಜಾರಿಗೆ ಬಂದಿಲ್ಲ ಅಂತ ಹೇಳೋ ಪರಿಸ್ಥಿತಿನಲ್ಲಿ ಇಲ್ಲ. ನಾನು ಗ್ಯಾರಂಟಿ ಯಾವ ರೀತಿ ಯಾರಿಗೆ ಜಾರಿ ಆಗಬೇಕಾಗಿತ್ತೋ ಅದು ಮಾಡಬೇಕಾಗಿತ್ತು ನೀವು ಅನ್ನೋದಷ್ಟೇ ನನ್ನ ವಾದ ಈಗಲೂ. ತಲುಪಬೇಕಾದವರು. ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪಬೇಕು, ಅದು ತಲುಪ್ತಾ ಇಲ್ಲ, ಅದು ಆ ಥರ ಆಗಿಲ್ಲ ಅದು ಅನ್ನೋದೇ ಕಾರಣ. ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಆ ರಾಜ್ಯಗಳಿಗೆ ಇರಬೇಕು. ಮಹಾರಾಷ್ಟ್ರಕ್ಕೆ ದೇಶದ ಅತ್ಯಂತ ನಂಬರ್ 1 ಆರ್ಥಿಕ ಶಕ್ತಿನಲ್ಲಿ ನಂಬರ್ 1 ರಾಜ್ಯ ಆಗಿರುವ ಮಹಾರಾಷ್ಟ್ರಕ್ಕೆ ಅದನ್ನು ತಡ್ಕೊಳ್ಳೋ ತಾಕತ್ತು ಮತ್ತು ಆ ರೆವಿನ್ಯೂನ ಎತ್ತೋಂತಹ ಶಕ್ತಿ ಒಂದಿಷ್ಟಿದೆ. ಕರ್ನಾಟಕದ ಪ್ರಾಬ್ಲಮ್ ಏನು ಅಂತಂದರೆ ಇದನ್ನು ಲೆಕ್ಕ ಹಾಕದೆ ಕೊಟ್ಟುಬಿಟ್ಟು ಈಗ ಅನುಭವಿಸ್ತಾ ಕೂತಿದ್ದಾರೆ ಇವರು. ಸೊ ಎಲ್ಲೆಲ್ಲಿ ಆಶ್ವಾಸನೆ ಕೊಟ್ಟು ಆರ್ಥಿಕವಾಗಿ ಅದನ್ನು ಜಾರಿಗೆ ತರಕ್ಕೆ ಕಷ್ಟ ಆಗುತ್ತೆ ಬಿಕಾಸ್ ಆಫ್ ದರ್ ಫೈನಾನ್ಷಿಯಲ್ ಪೊಸಿಷನ್ಸ್, ಅಲ್ಲಿ ತಗಲಾಕೋತಾರೆ. ಲೈಕ್ ಪಂಜಾಬ್ ಏನಾಗಿದೆಯೋ ಅಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ ಅಲ್ಲಿಗ ಪರಿಸ್ಥಿತಿ. ಹಾಗಾಗಬಾರದು ಯಾವುದೇ ಗ್ಯಾರಂಟಿಗಳು ಅಥವಾ ಯಾವುದೇ ಒಂದು ಈ ಥರ ಯೋಜನೆಗಳು. ಮಹಾರಾಷ್ಟ್ರ ವಿಚಾರಕ್ಕೆ ಬಂದಾಗ ACC ಅಧ್ಯಕ್ಷರು ಮಾತು ಹೇಳಿದ್ರು ಅಂತ ಸರ್, ಅವರೇ ಹೇಳಿದ್ರು ಕೂಡ ಅದನ್ನ. ಅಂದ್ರೆ ಕರ್ನಾಟಕದಲ್ಲಿ ಎಷ್ಟು ಕೊಟ್ಟಿದ್ದೀವಿ ಅಲ್ಲಿ ಎಷ್ಟು ಕೊಡಬೇಕು ಅನ್ನೋ ಚರ್ಚೆ ನಡೆದಾಗ ರಾಜ್ಯದ ಆರ್ಥಿಕ ಸ್ಥಿತಿಗತಿಯನ್ನು ನೋಡಿ ಅದನ್ನ ನೋಡಿ ನೀವು ಡಿಸೈಡ್ ಮಾಡ್ರಪ್ಪ ಅಂತ ಬಿಟ್ಟೆ ನಾನು ಅವರಿಗೆ. ಕರೆಕ್ಟ್, ನಿಜ. ಅದನ್ನ ನೋಡೇ ಅವರು ಮಾಡಕ್ ಹೋಗಿದ್ದಾರೆ, ಬಟ್ ಅದು ವರ್ಕ್ ಆಗಿಲ್ಲ ಬಿಕಾಸ್ ಒರಿಜಿನಲ್ ವರ್ಕ್ ಆಗಿದೆ. ಬಟ್ ಈ ಶಿವಸೇನೆ ಸರ್, ಉದ್ಧವ್ ಠಾಕ್ರೆ ಇರುವಂತ ಶಿವಸೇನೆ ಒಡೆದಾಕ್ಬಿಟ್ಟು ಏಕನಾಥ್ ಶಿಂದೆ ಬಂದ್ಮೇಲೆ ಇವ್ರು ಹೇಗೆ ಜನ ಒಪ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಸರ್? ಒಂದು ಪಕ್ಷ ಒಡೆದು ಹೋಗಿ ಆಚೆ ಬಂದಂತ ಸಂದರ್ಭದಲ್ಲಿ ಉದ್ಧವ್ ಠಾಕ್ರೆ ಅವರು ಕಾಂಗ್ರೆಸ್ ಜೊತೆಗೆ ಹೋಗಿದ್ದು ಬಿಜೆಪಿಗೆ ಲಾಭ ಆಯ್ತಾ ಅಂತ? ಜೊತೆಗೆ ಉದ್ಧವ್ ಠಾಕ್ರೆ ಬಿಜೆಪಿ ಜೊತೆಗೆ ಇದ್ದಿದ್ರೆ ಇಷ್ಟೊಂದು ಬರ್ತಾ ಇರ್ಲಿಲ್ವೇನೋ? ಅದು ಗೊತ್ತಿಲ್ಲ. ದಾಟ್ಸ್ ನೀವು ಅದನ್ನ ಬೆಳಿಗ್ಗೆ 7 ಗಂಟೆಗೋ 7:30ಗೋ ನಮ್ಮಲ್ಲಿ ಕಾರ್ಯಕ್ರಮ ನಡೆಯುತ್ತೆ, ಅಲ್ಲಿ ಕೇಳಬೇಕು. ನನ್ನ ಕೈಲಿ ಉತ್ತರ ಇಲ್ಲ. ಸರ್ ಜೊತೆಗೆ ಲಾರ್ಜ್ಲಿ ರಾಹುಲ್ ಗಾಂಧಿ ಚುನಾವಣೆನ ಒಂದು ರೀತಿ ಅದಾನಿ ಚುನಾವಣೆ, ಅಂಬಾನಿ ಚುನಾವಣೆ, ಇಂಡಸ್ಟ್ರಿಯಲಿಸ್ಟ್ಗಳ ಚುನಾವಣೆ, ಗುಜರಾತಿ ವರ್ಸಸ್ ಮಹಾರಾಷ್ಟ್ರ ಚುನಾವಣೆ, ಮಹಾರಾಷ್ಟ್ರೀಯನ್ನರು ಮತ್ತು ಮರಾಠಿಗಳು ಮತ್ತು ಗುಜರಾತಿಗಳ ನಡುವೆ ಚುನಾವಣೆ, ಇಂಡಸ್ಟ್ರಿ ಎಲ್ಲ ಓಡೋಗ್ಬಿಡ್ತಾ ಇದೆ. ಈ ಥರನೇ ಮಾಡ್ಕೊಂಡು ಬಂದರು. ಕಾನ್ಸ್ಟಿಟ್ಯೂಷನ್ ಇಟ್ಕೊಳ್ಳೋದು. ಕಾನ್ಸ್ಟಿಟ್ಯೂಷನ್ ಹಿಡ್ಕತ್ತೀರಿ, ಜನ ಕೇಳ್ತಿರ್ತದಲ್ಲ. ಲಾರ್ಜ್ಲಿ ಜನ ಇವತ್ತು ಭಾವನಾತ್ಮಕವಾದ ವಿಚಾರಗಳನ್ನು ಹೆಂಗೆ ನೋಡ್ತಾರೆ ಹಾಗೆ ಅಭಿವೃದ್ಧಿನೂ ನೋಡ್ತಾರೆ. ಲಾಡ್ ಆಫ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸಿನಲ್ಲಿ ನೋಡಿರ್ತಾರೆ, ಏನೋ ಒಂದು ಆಗಿರುತ್ತೆ, ಯಾವ್ಯಾವುದೋ ನಡೆದಿರುತ್ತೆ. ಅದರ ಪರಿಣಾಮಗಳೇನಾಗಿದೆ, ನೀವು ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡ್ರೆ ಅದು ಕ್ರಿಯೇಟ್ ವರ್ಕ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಡೆಮಾಕ್ರೆಟ್ಸು ಅಮೆರಿಕಾನಲ್ಲಿ ಕ್ಯಾಂಪೇನ್ ಮಾಡಿದ್ದಿದ್ದೆ ಸೇವ್ ಕಾನ್ಸ್ಟಿಟ್ಯೂಷನ್, ಸೇವ್ ಕಾನ್ಸ್ಟಿಟ್ಯೂಷನ್, ಸೇವ್ ಕಾನ್ಸ್ಟಿಟ್ಯೂಷನ್ ಅಂತ. ಟ್ರಂಪ್ ಅಲ್ಲಿ ಕೇಳ್ತಾ ಇದ್ದಿದ್ದು ಯಾರಿನ ಕಾನ್ಸ್ಟಿಟ್ಯೂಷನ್, ಯಾವುದನ್ನು ಸೇವ್ ಮಾಡ್ತಿದ್ದೀರಿ, ಆಗಿರೋದೇನಿಲ್ಲಿ ಅಂತ ಕೇಳಿಸ್ಕೊಳ್ಳೇ ಇಲ್ಲ ಅವರು. ಮಾತಾಡ್ತಾರೆ ಇಫ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಟು ಬಿ ಸೇವ್ಡ್, ಅಮೆರಿಕಾ ಹ್ಯಾಸ್ ಟು ಬಿ ಸೇವ್ಡ್ ಅಂತಿದ್ರು. ಸೇಮ್ ಇಲ್ಲೂ ಬಿಡ್ತಾ ಇದ್ರಿ ಅವರು. ಪ್ರಾಬ್ಲಮ್ ಆಗಿರೋದನ್ನ ಹೇಳಲಿಲ್ಲ. ಜನಕ್ಕೆ ಭಾರತದ ಕಾನ್ಸ್ಟಿಟ್ಯೂಷನ್ ಅಷ್ಟು ಸುಲಭವಾಗಿ ಅಲ್ಲಾಡ್ಸೋಕ್ಕಾಗತ್ತೆ ಆಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅವ್ರೇನು ಬಕ್ರಾಗಳಲ್ಲ ಅವ್ರುಗಳು. ಬರೀ ನಾವಿಲ್ಲಿ ಸ್ಟುಡಿಯೋಲಿ ಕೂತ್ಕೊಳ್ಳೋರು ಮಾತ್ರ ಬುದ್ಧಿವಂತರು ಅನ್ಕೋಬೇಡಿ. ಇದಕ್ಕೆ ಅಪ್ಪನಂಥ ಇನ್ಫಾರ್ಮೇಷನ್ ಅವ್ರ ಹತ್ರ ಇರುತ್ತೆ ಬೇಕಾರೆ. ಹಾಗಾಗಿ ಐ ಥಿಂಕ್ ಎ ಕಾಂಬಿನೇಷನ್ ಆಫ್ ಫ್ಯಾಕ್ಟರ್ಸು ಇವತ್ತು ಈ ಪರಿಸ್ಥಿತಿಯನ್ನು ಅವ್ರಿಗೆ ತಂದಿಟ್ಟಿದೆ ಅಂತ ಕಾಣುತ್ತೆ. ಸರ್, ಮುಂದೇನು ಇದರಿಂದ ಏನಾದರೂ ಮುಂದೆ ದೇಶದ ರಾಜಕಾರಣ ಸ್ಥಿತಿಗತಿ ಬದಲಾಗಬಹುದಾ? ಮೋದಿ ಶಕ್ತಿ ಇನ್ನಷ್ಟು ಹೆಚ್ಚಾಯಿತು ಅಂತ ಹೇಳ್ಬೋದು ಸರ್? ಕೆಲವೊಂದು ಮೋದಿ ಶಕ್ತಿ ಹೆಚ್ಚಾಗೋ ಇರೋದ್ರಲ್ಲಿ ಅನುಮಾನನೇ ಇರಲ್ಲ. ಬಟ್ ಅದು ಏನು ಬದಲಾವಣೆ ಆಗತ್ತಾ ಅಂದರೆ ರಾಜಕೀಯವಾಗೇನು ಬದಲಾವಣೆ ಇರಲ್ಲ ಸರ್ಕಾರದಲ್ಲಿ ಆಡಳಿತಾತ್ಮಕವಾಗಿ. ಬಟ್ ಫಾರ್ ಎಕ್ಸಾಂಪಲ್ ಯೂನಿಫಾರ್ಮ್ ಸಿವಿಲ್ ಕೋಡ್, ಫಾರ್ ಎಕ್ಸಾಂಪಲ್ ವಕ್ಫ್ ತಿದ್ದುಪಡಿ, ಫಾರ್ ಎಕ್ಸಾಂಪಲ್ 1 ನೇಷನ್ 1 ಪೋಲ್, ಅಂದರೆ ಒಂದು ದೇಶ ಒಂದು ಚುನಾವಣೆ ಒಂದು, ಇದೆಲ್ಲ ಕ್ವಿಕನ್ ಆಗ್ಬೋದು, ಫಾಸ್ಟ್ ಆಗ್ಬೋದು ಅನ್ಸತ್ತೆ ನನಗೆ. ಅದನ್ನು ತರ್ತಾರೆ, ಬಿಡಲ್ಲ ಈಗ ಅವರು, ಬಿಕಾಸ್ ಅವ್ರಿಗೆ ಗೊತ್ತಾಗಿದೆ ಇದರದ್ದು ಇದೇನು ಅಂತ. ಈಗ ಅದನ್ನು ತಂದು ಸಿಗಾಕಿಸ್ತಾರೆ ಮತ್ತೆ. ಫಾರ್ ಎಕ್ಸಾಂಪಲ್ 1 ನೇಷನ್ 1 ಪೋಲ್ ಬೇಡ ಅಂತಾರೆ ಕಾಂಗ್ರೆಸ್ನವರು. ಯಾಕೆ ಬೇಡ ಅಂತಾರೆ? ಮತ್ತೆ ಸಿಗಾಕಿಸ್ತಾರೆ ಅವ್ರನ್ನ. ವಕ್ಫ್ ತಿದ್ದುಪಡಿ, ಅದು ಬೇಡ ತಿದ್ದುಪಡಿ ಅಂತಾರೆ. ಯಾಕೆ ಬೇಡ ಅಂತಾರೆ? ಯಾವ ವಕ್ಫು ಕರ್ನಾಟಕದಲ್ಲಿ ಕೆಲಸ ಮಾಡಿಲ್ಲ ಅನ್ನೋ ಅಭಿಪ್ರಾಯದಲ್ಲಿ ಕಾಂಗ್ರೆಸ್ ಇದೆಯೋ
ದೀರ್ಘಕಾಲದಲ್ಲಿ ಅದನ್ನು ಹಾಗೇ ಉಳಿಯಕ್ಕೆ ಬಿಟ್ಟರೆ ಈ ನೆರೇಟಿವ್ ವಿಲ್ ಬಿ ಬಿಲ್ಟ್. ವಕ್ಫು ಒಂದು ಮೂಮೆಂಟ್ ಆಗ್ಬಿಡುತ್ತೆ ಆಮೇಲೆ ಆಂಟಿ, ಅದಕ್ಕೆ ಟೈಮ್ ತೊಗೊಳತ್ತೆ, ಬಟ್ ಮೂಮೆಂಟ್ ಆಗತ್ತದ ಆಮೇಲೆ. ಹಾಗಾಗಿ ಆ ಕೆಲಸಗಳನ್ನು ಮಾಡುವ ವಿಚಾರದಲ್ಲಿ ಐ ಥಿಂಕ್ ಮೋದಿ ವಿಲ್ ಬಿಕಮ್ ಮೋರ್ ಸ್ಟ್ರಾಂಗರ್ ಆ್ಯಂಡ್ ಫಾಸ್ಟ್ ಆಗುತ್ತೆ ಅಂತ ಕಾಣುತ್ತೆ. ಬಟ್ INDA ಕೂಟದ ಮೇಲೆ ಏನಾದರೂ ಪರಿಣಾಮಗಳು ಬೀಳುತ್ತೆ ಸರ್ ಮಹಾರಾಷ್ಟ್ರದ ಫಲಿತಾಂಶ? ಮಹಾರಾಷ್ಟ್ರದ ಫಲಿತಾಂಶ INDA ಮೇಲೆ ಏನು ಬೀಳುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಶರದ್ ಪವಾರ್ ಅವರ NCPಯ ಭವಿಷ್ಯ ಡೋಲಾಯಮಾನವಾಗಿ ಹೋಗುತ್ತೆ ನನ್ನ ಪ್ರಕಾರದಲ್ಲಿ. ಬಿಕಾಸ್ ಅವ್ರ ಹತ್ರ ಇರೋದೀಗ 10 ಸೀಟ್. 10 ಸೀಟ್ ಅಷ್ಟೇ. 10 ಸೀಟಿನ MLAಗಳನ್ನಂತೂ ಅವ್ರ ಕೈಲಿ ಉಳಿಸ್ಕೊಳ್ಳೋದು ಕಷ್ಟ ಆಗಬಹುದು. ದಟ್ಸ್ ಓಕೆ. MLAಗಳನ್ನ ಉಳಿಸ್ಕೊಳ್ಳೋಕ್ಕಾಗದೇ ಇದ್ರೆ ಪಾರ್ಟಿ ಇದ್ರೆ ಸಾಕು. ಬಟ್ ಪಾರ್ಟಿಯನ್ನು ಉಳಿಸ್ಕೊಳ್ಳೋಕ್ಕೆ ಶರದ್ ಪವಾರ್ ಅವರ ಆರೋಗ್ಯ ಮತ್ತು ವಯಸ್ಸಿನ ವಿಚಾರದಿಂದ ಇರೋದ್ರಿಂದ ಅವ್ರ ಮಗಳ ಕೈಲಿ ಅದು ಆಗದೇ ಹೋಗ್ಬಿಟ್ರೆ ಐ ಥಿಂಕ್ NCP ಈಸ್ ಹೆಡ್ಡಿಂಗ್ ಟುವರ್ಡ್ಸ್ ಎ ಡಿಸಾಸ್ಟರ್ ಒಂದು ಕಡೆ. ಇನ್ನೊಂದು ಕಡೆ ಶಿವಸೇನೆ ಪಾರ್ಟಿ ಉಳಿಯತ್ತೆ. ಪಾರ್ಟಿ ಉಳಿಯೋದಕ್ಕೆ ಸಮಸ್ಯೆ ಆಗಲಿಕ್ಕಿಲ್ಲ, ಬಿಕಾಸ್ ಅಪ್ಪ ಇದ್ದಾರೆ, ಮಗ ಇದ್ದಾರೆ. ಏನೋ ಒಂದು ಫ್ರಿಂಜ್ ಪಾರ್ಟಿಯಾಗಾದರೂ ಉಳ್ಕೊಳ್ಳುತ್ತೆ, ಅದು ಉಳಿಯಲ್ಲ ಅಂತ ಹೇಳೋಕ್ಕಾಗಲ್ಲ ನಾನು. ಮುಂದಿನ ಚುನಾವಣೆ ಎಷ್ಟೊತ್ತಿಗೆ ಚಿಗುರ್ಕೊಳ್ಳಬಹುದು ಅವ್ರು, ಬೇರೆ ವಿಚಾರ. ಬಟ್ ಶಿವಸೇನೆ ಏಕನಾಥ್ ಶಿಂದೆ ಬಣ ಏನಿದೆ ಅದು ಆ ಉದ್ಧವ್ ಠಾಕ್ರೆ ಬಣವನ್ನು ಮುಗಿಸ್ಲಿಕ್ಕೆ ಎಲ್ಲ ಕೆಲಸನೂ ಮಾಡುತ್ತೆ. ಸರ್, ಎರಡೂ ಕಡೆ ಕುಟುಂಬದ ಹಿಡಿತದಿಂದ ಹೊರಗೆ ತಂದು ರೆಬಲ್ಸಿಗೆ ಮಣೆ ಹಾಕದಂಗಿದೆ ಸರ್. ಎರಡೂ ಕಡೆ ಅದೇ ತರ. ಪವಾರು ಕುಟುಂಬಾನೇ, ಗಜೀನ್ ಅಷ್ಟೇ, ಬಟ್ ಅಲ್ಲ, ಸನ್ ಇಲ್ಲ. ಸ್ವಂತ ಮಗಳಿದ್ರಲ್ಲ ಸರ್, ಹಾ, ಮಗಳು ಹಾ, ಅಷ್ಟೇ, ಇನ್ನೇನು ಕುಟುಂಬಾನೇ ಅದು. ಸೊ ಅದೆರಡೂ ಪಕ್ಷಗಳಿಗೆ ಡೇಂಜರ್ ಇದ್ದಂಗಿದೆ. ಇನ್ನು ಕಾಂಗ್ರೆಸ್ಸಿಗೆ ಪ್ರಾಬ್ಲಮ್ ಏನಾಗ್ಬೋದು ಅಂತಂದ್ರೆ, ಒಂದು ರೀತಿ ನಿಧಾನವಾಗಿ ನಿರಾಸೆಗೆ ಹೋದಾಗ ಕ್ಯಾಡರ್ ಇನ್ನಷ್ಟು ವೀಕ್ ಆಗ್ಬಿಡ್ಬೋದು ಕೆಳಗಡೆನಲ್ಲಿ. ಹೇಳಕ್ ಬರಲ್ಲ ಅದನ್ನು, ಏನಾಗುತ್ತೆ ಇನ್ನು 5 ವರ್ಷಕ್ಕೆ ಏನು ಬೇಕಾದ್ರೂ ಆಗ್ಬೋದು ಅಲ್ಲಿ ಆ ಭಾಗದ ಆ ರಾಜ್ಯಗಳಲ್ಲಿ. ನೀವು ನೋಡಿ, ಶರದ್ ಪವಾರ್ ಅವರ ಪಕ್ಷ ಮಾತ್ರ ಐ ಥಿಂಕ್ ದೆರ್ ಇಸ್ ಅ ಪ್ರಾಬ್ಲಮ್, ಅವ್ರದ್ದು ಕಷ್ಟ ಆಗತ್ತೆ ಮುಂದಿನ ದಿನಗಳಲ್ಲಿ ಅಂತ. ದಾಟ್ ಈಸ್ ಪರಿಣಾಮ ಇಂಡಿ ಒಕ್ಕೂಟದ ಮೇಲೆ. ಓಕೆ. ಬೇರೆ ರಾಜ್ಯಗಳಲ್ಲಿ ಮೇ ಬಿ ಉತ್ತರ ಪ್ರದೇಶ, ಬಿಹಾರ ಇಲ್ಲೆಲ್ಲ ಇವ್ರನ್ನ ಜೊತೆಲಿ ಕರ್ಕೊಂಡೋದ್ರೆ ಡೇಂಜರ್ ಅನ್ನೋ ಒಂದು ಹೊಸ ಅಭಿಪ್ರಾಯನೂ ಬರಬಹುದೇನೋ. ಬರಬಹುದು, ಬಂದೇ ಬರುತ್ತೆ ಅಂತ ನಾನು ಹೇಳಿಲ್ಲ. ಎಸ್. ಇವ್ನು ಕರ್ಕೊಂಡೋದ್ರೆ ಡೇಂಜರ್ ಆಗ್ಬೋದೇನೋ ಅನ್ನೋದು ಅಭಿಪ್ರಾಯನೂ ಬಿಲ್ಡ್ ಆಗ್ಬಿಡ್ಬೋದೇನೋ. ಆಗ ಇನ್ನಷ್ಟು ವೀಕ್ ಆಗ್ಬಿಡುತ್ತೆ ಇಂಡಿ ಒಕ್ಕೂಟ. ಓಕೆ. ಆ್ಯಂಡ್ ಲೀಡರ್ಶಿಪ್ ಕ್ವಶನ್ ಬಂದರೆ ಇಂಡಿ ಒಕ್ಕೂಟಕ್ಕೆ ಅನ್ಡಿಸ್ಪ್ಯೂಟೆಡ್ ಲೀಡರ್ ರಾಹುಲ್ ಗಾಂಧಿ ರೀ ಅಂತಿದ್ರಲ್ಲ, ದ್ಯಾಟ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಪಾಸಿಬಲಿ. ಒಪ್ಪದೇ ಇರ್ಬೋದು. ಅದಾಗದೇ ಇಲ್ಲ.